ಜ್ಞಾನದ ಬಯಕೆಗೆ ನಮಸ್ಕಾರಗಳು. ವಿಸ್ಮಯ ಚಾನೆಲ್ಗೆ ಸ್ವಾಗತ. ದ್ವಾರಕಾ ಸ್ವತಃ ಶ್ರೀಕೃಷ್ಣನ ಕೋಮಲ ಪಾದಗಳು ಸ್ಪರ್ಶಿಸಿದ ಸ್ಥಳ. ದ್ವಾರಕಾ ಎಂಬ ಹೆಸರು ಸಂಸ್ಕೃತದ ದ್ವಾರ್ ಎನ್ನುವುದರಿಂದ ಬಂದಿದೆ. ದ್ವಾರ್ ಎಂದರೆ ಬಾಗಿಲು. ಈ ಪದಕ್ಕೆ ಬ್ರಹ್ಮನ ಬಾಗಿಲು ಎಂಬ ಅರ್ಥವೂ ಇದೆ. ಶ್ರೀಕೃಷ್ಣನನ್ನು ಇಲ್ಲಿ ದ್ವಾರಕಾಧೀಶ ಎಂದು ಪೂಜಿಸಲಾಗುತ್ತದೆ. ಪುರಾತನ ನಗರಗಳಲ್ಲಿ ಒಂದಾಗಿರುವ ಶ್ರೀಕೃಷ್ಣನ ಊರಾದ ದ್ವಾರಕಾ ಚಾರ್ಧಾಮ್ಗಳಲ್ಲಿ ಒಂದು. ಶ್ರೀಕೃಷ್ಣನು ಮಥುರೆಯಲ್ಲಿ ಯುದ್ಧವನ್ನು ಪರಿತ್ಯಜಿಸಿ ಬಂದ ನಂತರ ತನ್ನ ಸಾಮ್ರಾಜ್ಯಕ್ಕೆ ಬೇಟ್ ದ್ವಾರಕಾ ಎನ್ನುವಲ್ಲಿ ಬುನಾದಿಯನ್ನು ಹಾಕಿದನು. ಇದು ಓಕಾ ಬಂದರಿನ ಸಮೀಪದಲ್ಲಿದೆ. ಇಲ್ಲಿ ಕೃಷ್ಣ ತನ್ನ ಜೀವನದ ಬಹುಭಾಗವನ್ನು ಕಳೆದಿದ್ದಾನೆ. ಇನ್ನು ದ್ವಾರಕಾಧೀಶ ದೇವಾಲಯವು 5 ಮಹಡಿಯ ಗೋಪುರಗಳನ್ನು ಒಳಗೊಂಡಿದೆ. ಇದನ್ನು ಕೃಷ್ಣನ ಮೊಮ್ಮಗ ಸಾಂಬ ಕಟ್ಟಿಸಿದ್ದನು. ವಿಶ್ವಕರ್ಮನಿಂದ ಈ ದೇವಾಲಯವು ನಿರ್ಮಿತವಾದದ್ದು ಎಂಬ ಪ್ರತೀತಿ ಕೂಡ ಇದೆ. ದ್ವಾರಕಾ ದೇವಾಲಯವು ವಸುದೇವ, ದೇವಕಿ, ಬಲರಾಮ, ರೇವತಿ, ಸುಭದ್ರಾ, ರುಕ್ಮಿಣಿ, ಜಾಂಬವತಿ ಹಾಗೂ ಸತ್ಯಭಾಮರ ದೇವಾಲಯಗಳನ್ನು ಕೂಡ ಒಳಗೊಂಡಿದೆ. ಹಾಗೂ ಸ್ವರ್ಗದ್ವಾರ ಮತ್ತು ಮೋಕ್ಷದ್ವಾರಗಳೆಂಬ 2 ದ್ವಾರಗಳನ್ನು ಒಳಗೊಂಡಿದೆ. ಸ್ವತಃ ವಿಶ್ವಕರ್ಮನಿಂದ ರಚನೆಯಾದ ದ್ವಾರಕೆ ಕೃಷ್ಣನನ್ನು ಅನುಭವಿಸಲು ಧರೆಯಲ್ಲಿರುವ ಅದ್ಭುತ ಜಾಗ. ಈ ದ್ವಾರಕೆಯಿಂದ ಶ್ರೀಕೃಷ್ಣ ಸಂತ ಮಧ್ವಾಚಾರ್ಯರ ಮುಖೇನ ಉಡುಪಿಯಲ್ಲಿ ಬಂದು ನೆಲೆಸಿದ್ದಾನೆ. ಸ್ನೇಹಿತರೆ, ಕೃಷ್ಣನ ಈ ಪಯಣದ ಕಥೆಯನ್ನು ಪರಿಚಯಿಸಲು ಬಯಸುತ್ತೇನೆ, ಕೇಳಿ. ಒಮ್ಮೆ ಕೃಷ್ಣನ ಹೆತ್ತ ತಾಯಿ ದೇವಕಿ ಕೃಷ್ಣನನ್ನು ಕುರಿತು, ಕೃಷ್ಣ, ಬೃಂದಾವನದ ನಿನ್ನ ಬಾಲ್ಯಲೀಲೆಗಳ ಬಗ್ಗೆ ಕೇಳಿದ್ದೇನೆ. ಆ ಮನೋಹರವಾದ ತುಂಟಾಟಗಳನ್ನು ಯಶೋದೆ ಕಣ್ತುಂಬಿಕೊಂಡಿದ್ದಾಳೆ. ಆದರೆ ನನ್ನ ಬಳಿಗೆ ನೀನು ಹಿಂತಿರುಗುವಷ್ಟರಲ್ಲಿ ರಾಜಕುಮಾರನಾಗಿದ್ದೆ. ನಾನು ಕೂಡ ಆ ಕಾಲಕ್ಷೇಪಗಳನ್ನು ನಿನ್ನ ತಾಯಿಯಂತೆ ನೋಡಲು ಬಯಸುತ್ತೇನೆ. ನಾನು ನಿನ್ನನ್ನು ಚಿಕ್ಕ ಮಗುವಿನಂತೆ ನೋಡ ಬಯಸುತ್ತೇನೆ ಎಂದು ಕೇಳುತ್ತಾಳೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಪುಟ್ಟ ಕೃಷ್ಣನಾಗಿ ಬಾಲಗೋಪಾಲನಾಗಿ ದೇವಕಿಯ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ದೇವಕಿಯ ಆಸೆಯನ್ನು ಪೂರೈಸುತ್ತಾನೆ. ದೇವಕಿ ಸಂತಸದಿಂದ ಮೈಮರೆಯುತ್ತಾಳೆ. ಈ ಸುಂದರ ಭವ್ಯ ಕ್ಷಣಗಳಿಗೆ ಕೃಷ್ಣನ ಮಡದಿ ರುಕ್ಮಿಣಿ ಸಾಕ್ಷಿಯಾಗುತ್ತಾಳೆ. ಹಾಗಾಗಿ ರುಕ್ಮಿಣಿ ಕೃಷ್ಣನಿಗೆ ತಾನು ಕೃಷ್ಣನನ್ನು ಪೂಜಿಸಲು ಕಡಗೋಲು ಹಿಡಿದ ಬಾಲಕೃಷ್ಣನಾಗಿರುವ ಮೂರ್ತಿಯನ್ನು ಕೇಳುತ್ತಾಳೆ. ಬಾಲಕೃಷ್ಣನ ರೂಪದಲ್ಲಿ ಪೂಜಿಸುವ ಆಸೆ ರುಕ್ಮಿಣಿಯದಾಗಿತ್ತು. ಆಗ ಶ್ರೀಕೃಷ್ಣನು ವಿಶ್ವಕರ್ಮನಿಗೆ ವಿಗ್ರಹವನ್ನು ವಿನ್ಯಾಸಗೊಳಿಸುವ ಜವಾಬ್ದಾರಿಯನ್ನು ವಹಿಸಿದನು. ವಿಶ್ವಕರ್ಮ ಬಾಲಕೃಷ್ಣನ ಸುಂದರ ಮೂರ್ತಿಯನ್ನು ಶುದ್ಧ ಸಾಲಿಗ್ರಾಮ ಶಿಲೆಯಿಂದ ಕೆತ್ತಿದನು. ಈ ಬಾಲಕೃಷ್ಣನ ಮುದ್ದಾದ ಮೂರ್ತಿಯನ್ನು ದ್ವಾರಕಾದಲ್ಲಿ 100 ಭಕ್ತರು ಶ್ರೀಗಂಧ ಹಚ್ಚಿ ಪೂಜಿಸುತ್ತಿರುವಾಗ ಮೂರ್ತಿಯು ಸಂಪೂರ್ಣವಾಗಿ ಶ್ರೀಗಂಧದಿಂದ ಮುಚ್ಚಲ್ಪಟ್ಟಿತು. ಶ್ರೀಕೃಷ್ಣನ ಯುಗದ ಅಂತ್ಯದಲ್ಲಿ ಸಂಭವಿಸಿದ ಮಹಾಪ್ರವಾಹದ ಪರಿಣಾಮವಾಗಿ ದ್ವಾರಕೆಯು ಸಮುದ್ರದಲ್ಲಿ ಸಂಪೂರ್ಣವಾಗಿ ಮುಳುಗಿತು ಮತ್ತು ಶ್ರೀಕೃಷ್ಣನ ಶ್ರೀಗಂಧದ ವಿಗ್ರಹವು ಕೊಚ್ಚಿಹೋಯಿತು. ಶತಮಾನಗಳು ಉರುಳಿದವು. ಒಮ್ಮೆ ದೋಣಿಕಾರನೊಬ್ಬನಿಗೆ ಗಟ್ಟಿಯಾದ ಬಂಡೆಯೊಂದು ಸಿಕ್ಕಿತು. ಅವನು ತನ್ನ ಹಡಗನ್ನು ಸರಿದೂಗಿಸಲು ಆ ಬಂಡೆಯನ್ನು ಹಡಗಿನಲ್ಲಿರಿಸಿದನು. ಒಮ್ಮೆ ಹಡಗು ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿಯ ಆಚೆ ಚಂಡಮಾರುತಕ್ಕೆ ಸಿಲುಕುತ್ತದೆ. ಅದೇ ಸಮಯದಲ್ಲಿ ಸಂತ ಮಧ್ವಾಚಾರ್ಯರು ದಡದಲ್ಲಿ ಧ್ಯಾನ ಮಾಡುತ್ತಿರುತ್ತಾರೆ. ಅವರು ಅಪಾಯವನ್ನು ಗ್ರಹಿಸುತ್ತಾರೆ. ಆದ ತಕ್ಷಣ ವಾತಾವರಣವನ್ನು ಶಾಂತಗೊಳಿಸಲು ಶ್ರೀ ಮಹಾವಿಷ್ಣುವನ್ನು ಕರುಣೆಯಿಂದ ಬೇಡಿಕೊಳ್ಳುತ್ತಾರೆ. ಚಂಡಮಾರುತ ನಿಂತು ಹೋಗುತ್ತದೆ. ಸುರಕ್ಷಿತವಾಗಿ ದಡ ಸೇರಿದ ದೋಣಿಕಾರ ಸಂತರ ಪಾದಗಳಿಗೆ ನಮಸ್ಕರಿಸುತ್ತಾನೆ. ಉಡುಗೊರೆಯಾಗಿ ನೀಡಲು ಏನನ್ನಾದರೂ ಕೇಳುವಂತೆ ಸಂತರಿಗೆ ವಿನಂತಿ ಮಾಡಿಕೊಳ್ಳುತ್ತಾನೆ. ಮಧ್ವಾಚಾರ್ಯರು ಪೂರ್ವಾಗ್ರಹಿಯಾದ್ದರಿಂದ ಹಡಗಿನಲ್ಲಿದ್ದ ಶ್ರೀಗಂಧದ ಬಂಡೆಯನ್ನು ನೀಡುವಂತೆ ಹೇಳುತ್ತಾರೆ. ನಂತರ ಅವರು ಆ ಬಂಡೆಯನ್ನು ಒಡೆಯಲು ಮುಂದಾದಾಗ ಬಾಲಕೃಷ್ಣನ ವಿಗ್ರಹವು ಅದರಿಂದ ಸ್ವಲ್ಪ ಮಟ್ಟಿಗೆ ಹೊರಹೊಮ್ಮುತ್ತದೆ. ರುಕ್ಮಿಣಿ ಪೂಜಿಸಿದ ಅದೇ ಬಾಲಕೃಷ್ಣನ ವಿಗ್ರಹ ಇದು ಎಂದು ತನ್ನ ದೇವತಾ ದರ್ಶನದ ಮೂಲಕ ಅರಿತ ಮಧ್ವಾಚಾರ್ಯರು ಅಪಾರ ಆನಂದ ಅನುಭವಿಸುತ್ತಾರೆ. ಅವರು ಪ್ರಾರ್ಥನೆ ಮಾಡುತ್ತಿದ್ದ ತೀರದಿಂದ ಸುಮಾರು 4 ಕಿಲೋಮೀಟರ್ ದೂರದ ಉಡುಪಿಯಲ್ಲಿರುವ ತಮ್ಮ ಮಠಕ್ಕೆ ಅವರ ನಿಜವಾದ ಭಕ್ತಿಯ ವಿಗ್ರಹವನ್ನು ತರಲು ತಕ್ಷಣವೇ ನಿರ್ಧರಿಸುತ್ತಾರೆ. ಶಾಸ್ತ್ರೋಕ್ತವಾಗಿ ಮುದ್ದು ಕೃಷ್ಣನನ್ನು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪಿಸುತ್ತಾರೆ. ಆಗಿನ ಆ ತೀರವೇ ಈಗಿನ ಮಲ್ಪೆ ಬೀಚ್. ಸ್ನೇಹಿತರೆ, ಕೃಷ್ಣನ ಅನುಗ್ರಹವಾದರೆ ಸಂತೋಷ ಸಂಭ್ರಮಕ್ಕೆ ಪಾರವೇ ಇಲ್ಲ. ಅಂತಹ ಸಂತಸ ನಮ್ಮೆಲ್ಲರಿಗೂ ಆತನ ದರ್ಶನ ಭಾಗ್ಯದಿಂದ ದೊರೆಯಲಿ ಎಂದೇ ಭಗವಂತ ದ್ವಾರಕೆಯಿಂದ ಉಡುಪಿಗೆ ಬಂದ. ಈ ನಂಬಿಕೆಯೊಂದಿಗೆ ನನ್ನೀ ಮಾತುಗಳನ್ನು ಮುಗಿಸುತ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ.
ಕೃಷ್ಣ ಪ್ರೇಮಿಗಳಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ರಾಧೆ ರಾಧೆ, ಕೃಷ್ಣ ಕೃಷ್ಣ. ಧನ್ಯವಾದ.